ಶ್ರೀ ಮಹಾಗಣಾಧಿಪತಯೇ ನಮಃ ಗುರುಭ್ಯೋ ನಮಃ. ನಮಸ್ಕಾರ, ನಾನು ದಿವ್ಯಾ ಸುಬ್ರಹ್ಮಣ್ಯ. ಕರ್ನಾಟಕ ಟಿವಿ ವೀಕ್ಷಕರಿಗೆ ಸ್ವಾಗತ. ನಾನಿವತ್ತು ವರ್ಷ ಭವಿಷ್ಯವನ್ನು ಹೇಳೋದಕ್ಕೆ ಬಂದಿದ್ದೀನಿ. ವರ್ಷ ಭವಿಷ್ಯ ಅಂತ ಹೇಳಿದ್ರೆ ಮೊದಲಿಗೆ ಎಲ್ಲರಿಗೂ 2024 ಮುಗಿದು 25ನೇ ಇಸ್ವಿ ಬರ್ತಾ ಇದೆ. ಎಲ್ಲ ವೀಕ್ಷಕರಿಗೆ 2025ನೇ ಇಸ್ವಿಯ ಹಾರ್ದಿಕ ಶುಭಾಶಯಗಳು. ಸೊ ನಾನಿವತ್ತು ಫಸ್ಟ್ ಏನು ಹೇಳ್ತೀನಿ ಅಂದರೆ 25ನೇ ಇಸ್ವಿಯಲ್ಲಿ ಯಾವ ರೀತಿಯ ಫಲಗಳನ್ನು 12 ರಾಶಿಗಳಿಗೆ ತಿಳ್ಕೊಳ್ಬಹುದು ಅಂತ ಹೇಳೋದಕ್ಕಿಂತ ಮುಂಚೆ ಈ ವರ್ಷ ತುಂಬ ಇಂಪಾರ್ಟೆಂಟ್ ಆದಂತಹ ಕೆಲವು ಗ್ರಹ ಸಂಚಾರಗಳಿರುತ್ತೆ. ಯಾವಾಗಲೂ ವರ್ಷ ಭವಿಷ್ಯವನ್ನು ನಾವು ತಿಳ್ಕೊಳ್ಬೇಕಾದ್ರೆ ಮೇಜರ್ ಪ್ಲಾನೆಟ್ಸ್, ಸ್ಲೋ ಮೂವಿಂಗ್ ಪ್ಲಾನೆಟ್ಸ್ ಅಂತ ಏನು ಹೇಳ್ತೀವಿ, ನಿಧಾನಕ್ಕೆ ಚಲಿಸುವಂತಹ ಗ್ರಹಗಳು, ಈ ಗ್ರಹಗಳ ಒಂದು ಚಲನೆ ಯಾವ ರಾಶಿಯಿಂದ ಯಾವ ರಾಶಿಗೆ ಆಗತ್ತೆ ಅನ್ನೋದನ್ನ ನೋಡಿಕೊಂಡು ವರ್ಷ ಭವಿಷ್ಯವನ್ನು ಹೇಳಬೇಕಾಗುತ್ತೆ. ಈ ವರ್ಷ ಏನಪ್ಪ ಇಂಪಾರ್ಟೆಂಟ್ ಅಂತ ಒಂದು ಮುಖ್ಯ ಪ್ರಾಮುಖ್ಯತೆ ಏನಿದೆ ಅಂತ ಹೇಳಿದ್ರೆ, ಗುರುಗ್ರಹ ವೃಷಭ ರಾಶಿಯಲ್ಲಿದ್ದು ಮಿಥುನ ರಾಶಿಗೆ ಮೂವ್ ಆಗ್ತಾ ಇರುವಂಥದ್ದು. ಸೊ ಅದು ಒಂದು ಮೇಜರ್ ಟ್ರಾನ್ಸಿಟ್. ಗುರು ಪರವಾಗಿಲ್ಲ, ಪ್ರತಿ ವರ್ಷನೂ ವರ್ಷಕ್ಕೊಂದ್ಸರಿ ಟ್ರಾನ್ಸಿಟ್ ಆಗೋದ್ರಿಂದ ನಮಗೆ ಪ್ರತಿ ವರ್ಷ ಸಿಗುವಂಥ ಗ್ರಹ ಅದು. ಸೊ ಆದರೆ ಈ ವರ್ಷ ಏನಾಗಿದೆ ಅಂತ ಹೇಳಿದ್ರೆ, ಶನಿ ಈಗ ಪ್ರೆಸೆಂಟ್ ನಲ್ಲಿ ಕುಂಭರಾಶಿಯಲ್ಲಿದ್ದು ಮುಂದಿನ ಅಂದರೆ ಒಂದಷ್ಟು ದಿನಗಳು ಹೇಳ್ತೀನಿ ಡೇಟ್ನ, ಆವಾಗ ಮತ್ತೆ ಮೀನರಾಶಿಗೆ ಮೂವ್ ಆಗುವಂಥದ್ದು. ನಂತರ ರಾಹು ಬಂದು ಕುಂಭರಾಶಿಗೆ ಮೂವ್ ಆಗುವಂಥದ್ದು, ಕೇತು ಬಂದು ಸಿಂಹರಾಶಿಗೆ ಮೂವ್ ಆಗುವಂಥದ್ದು. ಈ ವರ್ಷ ಇಷ್ಟೆಲ್ಲ ಟ್ರಾನ್ಸಿಟ್ಗಳು, ಗೋಚಾರಗಳು ನಡೆಯೋದ್ರಿಂದ ಖಂಡಿತವಾಗಿಯೂ ಮನುಷ್ಯನ ಒಂದು ಜೀವನದ ಮೇಲೆ ಈ ಗ್ರಹಗಳು ತಮ್ಮ ಪ್ರಭಾವವನ್ನು ಬೀರ್ತವೆ ಅಂತ ಹೇಳ್ಬಹುದು. ಹಾಗಾದ್ರೆ ಯಾವತ್ತಿದೆ ಈ ಸಂಚಾರ ಅಂತ ಹೇಳಿದ್ರೆ, ಶನಿ ಬಂದು ಮಾರ್ಚ್ 29ನೇ ತಾರೀಕು ಕುಂಭರಾಶಿಯಲ್ಲಿ ತನ್ನ ಸ್ವಕ್ಷೇತ್ರವಾದಂತಹ ಕುಂಭರಾಶಿಯಲ್ಲಿ, ಮೂಲ ತ್ರಿಕೋನವಾದಂತಹ ಕುಂಭರಾಶಿಯಲ್ಲಿ ಇದ್ದು ಈಗ ಮುಂದಿನ ಸಂಚಾರವನ್ನ ಒಂದು ಜಲತತ್ವ ರಾಶಿಯಾದಂತಹ ಮೀನ ರಾಶಿಗೆ ಮಾಡ್ತಾ ಇರುವಂಥದ್ದು ಅಂತ. ಯಾವತ್ತು ಅಂತ ಹೇಳಿದ್ರೆ ಮಾರ್ಚ್ 29ನೇ ತಾರೀಕು. ಮುಂದೆ ಇನ್ನೊಂದು ಮೇನ್ ಇದು ಏನು ಪ್ಲಾನೆಟ್ ಅಂತ ಹೇಳಿದ್ರೆ ಗುರು ಬಂದು ಮೇ 14, ಮಾರ್ಚ್ ಏಪ್ರಿಲ್ 1 ತಿಂಗಳು ಯಾವುದೇ ಗ್ರಹ ಸಂಚಾರ ಇರಲ್ಲ. ಗ್ರಹ ಸಂಚಾರ ಇರಲ್ಲ ಅಂದ್ರೆ ಮೇಜರ್ ಈ ಪ್ಲಾನೆಟ್ಸ್ದು ಗ್ರಹ ಸಂಚಾರ ಇರೋದಿಲ್ಲ. ಸೊ ಮೇ ತಿಂಗಳಲ್ಲಿ ಗುರು 14ನೇ ತಾರೀಕು ಮಿಥುನ ರಾಶಿಗೆ ಮೂವ್ ಆಗ್ತಾನೆ. ಹಾಗೇನೆ ಮೇ 30ನೇ ತಾರೀಕು ರಾಹು ಕುಂಭಕ್ಕೆ, ಕೇತು ಸಿಂಹ ರಾಶಿಗೆ ಮೂವ್ ಆಗ್ತಿರುವಂಥದ್ದು. ಇಷ್ಟೊಂದು ಗ್ರಹಗಳ ಸಂಚಾರ ಈ ವರ್ಷ ಇರೋದ್ರಿಂದ, ಅಂದ್ರೆ ಗುರು ವರ್ಷಕ್ಕೊಂದ್ಸರಿ ಮೂವ್ ಆಗುವಂಥದ್ದು, ಅಪ್ರಾಕ್ಸಿಮೇಟ್ಲಿ 12 ತಿಂಗಳಿಗೆ ಒಂದ್ಸರಿ ಮೂವ್ ಆಗ್ತಾನೆ. ಶನಿ ಬಂದು 2.5 ವರ್ಷ, ನೀವು ಕೇಳಿರ್ತೀರಾ ಒಂದ್ಸರಿ ಶನಿ ಬಂದ್ರೆ 2.5 ವರ್ಷ ಇರ್ತಾನೆ ಅಂತ ಹೇಳ್ಬಿಟ್ಟು. ಸೊ 2.5 ವರ್ಷದ ನಂತರ ಮುಂದಿನ ರಾಶಿಗೆ ಮೂವ್ ಆಗ್ತಿರುವಂಥದ್ದು. ರಾಹು ಬಂದು 1 ವರ್ಷ ಅಂದ್ರೆ 18 ತಿಂಗಳುಗಳು ಅಂತ ಹೇಳ್ತೀವಿ. ಸೊ 18 ತಿಂಗಳ ನಂತರ ರಾಹು ತನ್ನ ಸ್ಥಾನವನ್ನ ಬದಲಾವಣೆ ಮಾಡ್ತಿರುವಂಥದ್ದು. ಇಷ್ಟು ಪ್ಲಾನೆಟ್ಗಳು ದ್ವಾದಶ ರಾಶಿಗಳ ಮೇಲೆ ಯಾವ ರೀತಿಯ ಪರಿಣಾಮವನ್ನ ಬೀರ್ತವೆ ಅನ್ನೋದನ್ನ ನೋಡೋಣ ಇವಾಗ. ಸೊ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ವರ್ಷ ತುಂಬಾ ಒಳ್ಳೆಯ ವರ್ಷ ಆಗಿತ್ತು. 2024ರಲ್ಲಿ ತುಂಬ ಸುಗಮವಾದಂಥ ಜೀವನವನ್ನು ನೀವು ಮಾಡಿರ್ಬೋದು, ಅಥವಾ ಯಾವುದೇ ಕಷ್ಟಗಳು ಬಂದ್ರೂ ಅದನ್ನು ಓವರ್ಕಮ್ ಮಾಡುವಂಥ ಒಂದು ಬಲವನ್ನು ಗುರು 2ನೇ ಮನೆಯಲ್ಲಿರುವಂತಹ ಗುರು ಕೊಟ್ಟಿರ್ತಾನೆ. 11ನೇ ಮನೆಯಲ್ಲಿರುವಂತಹ ಶನಿ ಕೂಡ ಕೊಟ್ಟಿರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ವರ್ಷ ಬಂದು ಗುರು 3ನೇ ಮನೆಗೆ ಮೂವ್ ಆಗ್ತಾ ಇರುವಂಥದ್ದು. 3ನೇ ಮನೆಯಲ್ಲಿ ಗುರುಬಲ ಇಲ್ಲ ಅಂತ ನಾವು ತಗೊಂಡ್ರು ಕೂಡ 3ನೇ ಮನೆಯನ್ನು ನಾವು ಪರಾಕ್ರಮ ಸ್ಥಾನ ಅಂತ ಹೇಳ್ತೀವಿ. ಹಾಗೇನೆ ನಿಮ್ಮ ಕಮ್ಯುನಿಕೇಶನ್ಗೆ ಬರುವಂಥ ಸ್ಥಾನ ಅಂತ ಹೇಳ್ತೀವಿ. ಹಾಗೇನೆ ನಮ್ಮ ಏನು ಭ್ರಾತೃಸ್ಥಾನ ಅಂತ ಹೇಳ್ತೀವಿ ಅದನ್ನ. ಸೊ ಭ್ರಾತೃಸ್ಥಾನ ಅಂತ ಹೇಳಿದಾಗ ನಿಮ್ಮ ಅಣ್ಣ ತಮ್ಮಂದರ ನಡುವೆ ಹೇಗಿರುತ್ತೆ ಸಂಬಂಧ ಅನ್ನೋದನ್ನ ಗುರು ನಿರ್ಧರಿಸ್ತಾನೆ ಈ ವರ್ಷ ಅಂತ. ಗುರು ಎಲ್ಲೇ ಹೋದ್ರೂ ಆ ಮನೆಗೆ ಒಂದು ಶುಭತ್ವವನ್ನು ತಂದು ಕೊಡುವ ಚಾನ್ಸಸ್ ಇರುತ್ತೆ. ಸೊ ನಿಮ್ಮಲ್ಲಿ ಒಂದು ಯಾವುದೇ ತೊಂದರೆಗಳು ಬಂದ್ರೂ ಸ್ಥೈರ್ಯವನ್ನ ಎದೆಗುಂದದೆ ನೀವು ಅದನ್ನ ಎದುರಿಸಿ ಮೆಟ್ಟಿ ನಿಲ್ಲುವಂತಹ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಈ ಗುರು ಕೊಡುವಂಥದ್ದು. 3ನೇ ಮನೆಗೆ ಬಂದು ಶನಿ 12ನೇ ಮನೆಯಲ್ಲಿರೋದ್ರಿಂದ ತುಂಬಾ ಆರೋಗ್ಯದ ಕಡೆಗೆ ನೀವು ಗಮನವನ್ನು ಹರಿಸಬೇಕಾಗುತ್ತೆ. ಯಾವುದೇ ಆರೋಗ್ಯದ ಸಮಸ್ಯೆಗಳು ಬಂದರೂ ಕೂಡ ನೀವು ಅದನ್ನ ಗುರುವಿನ ಬಲದಿಂದ, ಅಂದ್ರೆ ಆ ಸಾಮರ್ಥ್ಯವನ್ನ ಗುರು ಕೊಡೋದ್ರಿಂದ ನೀವು ಅದನ್ನ ಓವರ್ಕಮ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ಬಿಟ್ಟು. ಆದ್ರೆ ರಾಹುವಿನ ಸಂಚಾರ 11ನೇ ಮನೇಲಿ ಆಗ್ತಿರೋದು ಇದು ಖಂಡಿತ ಒಳ್ಳೆಯದಾಗತ್ತೆ. ಹಾಗೇನೆ ವಿದೇಶದಲ್ಲಿ ಉದ್ಯೋಗ ಮಾಡ್ತಾ ಇರೋರಿಗೆ, ವಿದೇಶದಿಂದ ನೀವೇನಾದ್ರೂ ಕನೆಕ್ಷನ್ ಇಟ್ಕೊಂಡಿದ್ರೆ ಅಥವಾ ಅಲ್ಲೇನಾದ್ರೂ ನೀವು ವ್ಯಾಪಾರ ವಹಿವಾಟುಗಳನ್ನ ಇಟ್ಕೊಂಡಿದ್ರೆ ಅಲ್ಲಿಂದ ನಿಮಗೆ ಸಾಕಷ್ಟು ರೀತಿಯ ಒಂದು ಲಾಭ ಗಳಿಸೋದಕ್ಕೆ ಅವಕಾಶ ಇರುತ್ತೆ. ಆದರೆ ಕೇತುವಿನ ಸಂಚಾರ 4ನೇ ಮನೆಗೆ ಆಗೋದ್ರಿಂದ, 5ನೇ ಮನೆಗೆ ಆಗೋದ್ರಿಂದ ಅಲ್ಲಿ ಸಂತಾನದ ವಿಚಾರದಲ್ಲಿ ಸಂತಾನಾಕಾಂಕ್ಷಿಗಳಿಗೆ ಈ ವರ್ಷ ಸ್ವಲ್ಪ
ಸಪೋರ್ಟ್ ಸಿಗದೆ ಹೋಗಬಹುದು ಅಂತ ಹೇಳ್ಬಿಟ್ಟು. ಸೊ ಈ ವರ್ಷ ಸಂತಾನಾಕಾಂಕ್ಷಿಗಳಿಗೆ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು ಅಥವಾ ಮುಂದಕ್ಕೆ ಹೋಗುವಂಥದ್ದು, ಪ್ರೊಲಾಂಗ್ ಆಗುವಂಥದ್ದು, ಮತ್ತು ನೀವೇನಾದರೂ ಕನ್ಸೀವ್ ಆಗಿದ್ರೆ ಆಲ್ರೆಡಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗತ್ತೆ. ಯಾಕೆ ಅಂದರೆ ನಾನು ಡೇಟ್ಗಳನ್ನು ಮುಂಚೆನೇ ಹೇಳ್ಬಿಟ್ಟಿದ್ದೀನಿ. ಈ ವರ್ಷ ಕೇತುವಿನ ಸಂಚಾರ 6ನೇ ಮನೆಯಲ್ಲಿದ್ದು ನಿಮಗೆ ಪಾಸಿಟಿವ್ ರಿಸಲ್ಟ್ಸೇ ಇತ್ತು. ಬಟ್ ಮುಂದಿನ ವರ್ಷ ಅಂದರೆ 2025 ಮೇ ತಿಂಗಳ ನಂತರ, ಮೇ ಅಂದರೆ ಆಲ್ಮೋಸ್ಟ್ 5 ತಿಂಗಳು ಕಳೆದು ಹೋಗುತ್ತೆ, 5 ತಿಂಗಳ ನಂತರ ಸಂತಾನಾಕಾಂಕ್ಷಿಗಳು ತುಂಬ ಜಾಗರೂಕತೆಯಿಂದ ಇರಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ಕೂಡ ಇಲ್ಲಿ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇರಬಹುದು. ಹಾಗೆಯೇ ಪಂಚಮ ಸ್ಥಾನದಲ್ಲಿರುವಂತಹ ಶನಿ ಫಾರಿನ್ ಎಜುಕೇಷನ್ಗೆ ಸಪೋರ್ಟನ್ನ ಕೊಡ್ತಾ ಹೋಗ್ತಾನೆ ಅಂತ ಅನ್ನೋದು ನನ್ನ ಒಂದು ವಿಷಯ. ಇನ್ನು 2ನೇ ರಾಶಿ ಅಂತ ಹೇಳಿದ್ರೆ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಗುರು ಲಗ್ನದಲ್ಲೇ ಇದ್ದು ಮೇ ತಿಂಗಳ ನಂತರ ಅಂದರೆ ಮೇ 14ರ ನಂತರ ಮಿಥುನ ರಾಶಿಗೆ ಮೂವ್ ಆಗುವಂಥದ್ದು. ಸೊ ಇದು ಇಷ್ಟ ದಿನ ಇದ್ದಂತಹ ಒಂದು ತೊಂದರೆ ಏನಿತ್ತು ವೃಷಭ ರಾಶಿಯವರಿಗೆ ಅದು ಬಗೆಹರಿಯುತ್ತೆ. ಯಾಕೆ ಅಂತ ಹೇಳಿದ್ರೆ ಜನ್ಮ ಗುರು ನರೋದುಃಖಂ ಅಂತ ಹೇಳ್ತೀವಿ ನಾವು. ಸೊ ಜನ್ಮದಲ್ಲಿ ಗುರು ಇದ್ದಾಗ ತುಂಬ ತೊಂದರೆ. ನಾನು ರಾಶಿ ಮತ್ತು ಲಗ್ನ ಎರಡೂ ತಗೊಳ್ತೀನಿ. ನಿಮಗೆ ರಾಶಿ ಗೊತ್ತಿದ್ರೆ ರಾಶಿಯನ್ನು ತಗೊಳ್ಳಿ, ಲಗ್ನ ಗೊತ್ತಿದ್ರೆ ಲಗ್ನವನ್ನು ತಗೊಳ್ಳೋದು ಇನ್ನೂ ತುಂಬ ಒಳ್ಳೆಯದು. ಸೊ ಲಗ್ನದಲ್ಲೇ ಅಥವಾ ರಾಶಿಯಲ್ಲೇ ಇರುವಂತಹ ಗುರು ಸ್ವಲ್ಪ ತೊಂದರೆಗಳನ್ನು ವೃಷಭ ರಾಶಿಯವರಿಗೆ ಕೊಟ್ಟಿರೋದಕ್ಕೆ ಚಾನ್ಸಸ್ ಇರುತ್ತೆ. ಈ ವರ್ಷ ವೃಷಭ ರಾಶಿಯವರಿಗೆ ತುಂಬ ದೊಡ್ಡ ಮಟ್ಟದ ಮಾರ್ಚ್ ಏಪ್ರಿಲ್ ನಂತರ ತುಂಬ ದೊಡ್ಡ ಮಟ್ಟದ ಬದಲಾವಣೆಗಳು ಜೀವನದಲ್ಲಿ ಆಗ್ತವೆ. ಹಣಕಾಸಿನ ಆಗಮನ ಆಗುತ್ತೆ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುವಂಥದ್ದು. ಹಾಗೆಯೇ 11ನೇ ಮನೆಗೆ ಮೂವ್ ಆಗ್ತಾ ಇರುವಂಥ ಶನಿಯ ಪ್ರಭಾವದಿಂದ ನೀವು ಬಯಸಿದಂತಹ, ಯಾಕೆಂದರೆ 11th ಹೌಸ್ ಅಂತ ಅನ್ನೋದೇನಿದೆ ಇದು ತುಂಬ ಶುಭ ಸ್ಥಾನ ಅಂತ ಹೇಳ್ಬೋದು. ಸೊ ಹಾಗಾಗಿ 11ನೇ ಮನೆಗೆ ಏನು ಶನಿಯ ಸಂಚಾರದಿಂದ ಕೂಡ ಶುಭ ಫಲಗಳನ್ನು ತಗೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. ಆದರೆ 4ನೇ ಮನೆಗೆ ಕೇತುವಿನ ಸಂಚಾರ ಆಗ್ತಾ ಇರೋದ್ರಿಂದ ತಾಯಿಯ ಆರೋಗ್ಯದ ಕಡೆಗೆ, ತಾಯಿಯ ಜೊತೆ ನಿಮ್ಮ ಸಂಬಂಧದ ವಿಚಾರದಲ್ಲಿ ನೀವು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗತ್ತೆ ಅಂತ. ಇನ್ನು 10ನೇ ಮನೆಗೆ ರಾಹುವಿನ ಸಂಚಾರ. ಈ 10ನೇ ಮನೆಯ ರಾಹು ಸಂಚಾರ ಫಾರಿನ್ ಜಾಬ್ ಆಪರ್ಚುನಿಟಿಗಳಿಗೆ ತುಂಬ ಒಳ್ಳೆಯದು, ಮೀಡಿಯಾದಲ್ಲಿರೋರಿಗೆ ತುಂಬ ಒಳ್ಳೆಯದು. ಈ ಏನು ಕ್ರಿಯೇಟಿವ್ ವರ್ಕ್ಗಳನ್ನು ಏನು ಮಾಡ್ತಾರೆ ಅವ್ರಿಗೆ ತುಂಬ ಒಳ್ಳೆಯ ರಿಸಲ್ಟ್ಸ್ನ ಕೊಡುವಂಥದ್ದು. ಕಲಾವಿದರಿಗೆ ಇದು ತುಂಬ ಒಳ್ಳೆಯ ವರ್ಷ ಅಂತ ಹೇಳಬಹುದು. ಏಕೆಂದರೆ ರಾಹು ಕಲೆಗೆ ಸ್ವಲ್ಪ ಸಪೋರ್ಟ್ ಮಾಡುವಂತಹ ಪ್ಲಾನೆಟ್ ಆಗಿರೋದ್ರಿಂದ, ಅದರಲ್ಲೂ ನೀವು 4 ಜನರ ಮಧ್ಯೆ ಬಂದು ಕಾಣಿಸ್ಕೊಳ್ಳುವಂತಹ ಕೆಲಸ ಮಾಡ್ತಿದ್ದೀರಾ. ರಾಜಕಾರಣಿಗಳಿಗೂ ಕೂಡ ಇದು ಒಳ್ಳೆಯ ವರ್ಷ. ರಾಹು ಅಂದರೆ ವೃಷಭ ರಾಶಿಯ ರಾಜಕಾರಣಿಗಳಿಗೂ ಕೂಡ ಇದು ಶುಭ ವರ್ಷ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಒಂದು ಅಟ್ರಾಕ್ಷನ್ ಏನ್ ಬೇಕಲ್ಲ ಅದಕ್ಕೆ ರಾಹು ಕೊಡೋದಕ್ಕೆ ತಯಾರಾಗಿರ್ತಾನೆ ಅಂತ ಹೇಳ್ಬೋದು. ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ರಾಹು ಎಲ್ಲೇ ಮನೇಲಿ ಯಾವುದೇ ಮನೇಲಿ ಇದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಅಂತ. ಇನ್ನು ಮುಂದಿನ ರಾಶಿ ಬಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಜನ್ಮದಲ್ಲೇ ಗುರು ಸ್ವಲ್ಪ ಇದು ಕಿರಿಕಿರಿಗಳನ್ನ ತಂದು ಕೊಡುವಂತಹ ವರ್ಷ. ಕೇತು 3ನೇ ಮನೆಯಲ್ಲಿ ಭ್ರಾತೃವರ್ಗದವರ ಜೊತೆ ಸ್ವಲ್ಪ ಮನಸ್ತಾಪಗಳನ್ನ ಕೊಡೋದಕ್ಕೆ ಅವಕಾಶ ಇರುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಶನಿ 10ನೇ ಮನೆಯಲ್ಲಿ ಇರ್ತಾನೆ, ಅಂದ್ರೆ ಮಾರ್ಚ್ 29ರ ನಂತರ. ಆಗ ಉದ್ಯೋಗದಲ್ಲಿ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗಬಹುದು, ಪ್ರೆಷರ್ ಜಾಸ್ತಿ ಆಗಬಹುದು. ನೀವು ಮಾಡ್ತಾ ಇರುವಂತಹ ಕೆಲಸಕ್ಕೆ ನಿಮಗೆ ರೆಕಗ್ನಿಷನ್ ಸಿಗದೆ ಹೋಗಬಹುದು. ಅಂದ್ರೆ ನಾನು ಯಾಕೆ ನಿಮ್ಮ ಉದ್ಯೋಗ, ಕುಟುಂಬ ಸ್ಥಾನ, ಆರೋಗ್ಯ ಇದೆಲ್ಲದನ್ನು ಕವರ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಈಗ ಉದ್ಯೋಗದ ವಿಚಾರಕ್ಕೆ ಬಂದಾಗ ಮಿಥುನ ರಾಶಿಯವರಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರೋದಕ್ಕೆ ಚಾನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು, ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಇರೋದಕ್ಕೆ, ರೆಕಗ್ನಿಷನ್ ಸಿಗದೆ ಹೋಗಬಹುದು. ಮತ್ತೆ 9ನೇ ಮನೆಯ ರಾಹುವಿನ ಸಂಚಾರ ಮೇ 30ರ ನಂತರ ಏನಿದೆ, ಅರ್ಧ ವರ್ಷ ಕಳೆದು ಹೋಗಿರುತ್ತೆ. ನಂತರ ತಂದೆಯ ಆರೋಗ್ಯ, ತಂದೆಯ ವಿಚಾರದಲ್ಲಿ, ತಂದೆಗೆ ಬರಬೇಕಾದಂತಹ ಹಣಕಾಸಿನ ವಿಚಾರದಲ್ಲಿ ಅಡೆತಡೆಗಳಾಗಬಹುದು, ಅಥವಾ ತಂದೆಯ ಜೊತೆ ನಿಮ್ಮ ಒಂದು ಇಂಟ್ರಾಕ್ಷನ್ ಏನು ಮಾಡ್ತೀರಾ ಆ ಸಮಯದಲ್ಲಿ ತುಂಬ ಒಂದು ಕೇರ್ಫುಲ್ ಆಗಿ ಇಂಟ್ರಾಕ್ಷನ್ ಮಾಡಬೇಕಾಗುತ್ತೆ ಅಂತ. ಇನ್ನು ಮುಂದಿನ ರಾಶಿ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ 12ನೇ ಮನೆಯ ಗುರುವಿನ ಸಂಚಾರ ಸ್ವಲ್ಪ ತೊಂದರೆದಾಯಕವಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು, ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳನ್ನು ಅನುಭವಿಸೋದಕ್ಕೆ ಚಾನ್ಸ್ ಇರುತ್ತೆ. ಹಾಗೆಯೇ ರಾಹು ಶನಿ ಕೂಡ ನಮಗೆ ಅಂಥ ಒಳ್ಳೆಯ ಸ್ಥಾನದಲ್ಲೇನು ಫಲಗಳನ್ನು ಕೊಡೋದಿಲ್ಲ. ಸೊ 9ನೇ ಮನೆಯಲ್ಲಿ ಶನಿಯ ಸಂಚಾರ ಶುಭ ಫಲಗಳನ್ನು ಕೊಡೋದಕ್ಕೆ ಹೆಚ್ಚು ಸಾಧ್ಯವಾಗದೆ ಹೋಗಬಹುದು. ಹಾಗೇನೆ ಸ್ವಲ್ಪ ಮತ್ತೆ ತಂದೆಯ ವಿಚಾರದಲ್ಲಿ ಸ್ವಲ್ಪ ಸ್ಟ್ರೆಸ್ ಕ್ರಿಯೇಟ್ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ. ಇನ್ನು ಮೇ 30ರ ನಂತರ ಕೇತು 2ನೇ ಮನೆಗೆ ಬರ್ತಾನೆ, ಕುಟುಂಬದಲ್ಲಿ ಅಷ್ಟು ನೆಮ್ಮದಿಯ ವಾತಾವರಣ ಇರದೆ ಹೋಗಬಹುದು ಅಂತ. ಕರ್ಕಾಟಕ ರಾಶಿಯವರಿಗೆ ಕೂಡ 2025ನೇ ಇಸವಿಯಲ್ಲಿ ತುಂಬಾ ದೊಡ್ಡ ಮಟ್ಟದ ಬದಲಾವಣೆಯನ್ನ ತಂದುಕೊಡೋದಕ್ಕೆ ಅಷ್ಟೇನು ಸಪೋರ್ಟಿವ್ ಆಗಿ ಇಲ್ಲ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಮುಂದಿನ ರಾಶಿ ಅಂತ ಹೇಳಿದ್ರೆ ಸಿಂಹ ರಾಶಿ. ಸಿಂಹ ರಾಶಿಯವರಿಗೆ ಮೇವರೆಗೂ
ತುಂಬ ದೊಡ್ಡ ಮಟ್ಟದ ತೊಂದರೆ ಏನೂ ಇಲ್ಲ. ಬಟ್ ಆ ನಂತರ ಶನಿ ಮಾರ್ಚ್ ನಂತರ ಅಷ್ಟಮಕ್ಕೆ ಮೂವ್ ಆಗ್ತಾನೆ. ಅಷ್ಟಮ ಶನಿ ಏನು ಮಾಡ್ತಾನೆ, ಹೆಲ್ತ್ ರಿಲೇಟೆಡ್ ಇಶ್ಯೂಸ್ನ ಕೊಡ್ತಾನೆ. ಆರೋಗ್ಯದ ವಿಚಾರದಲ್ಲಿ ಸಿಂಹರಾಶಿ ಅಥವಾ ಸಿಂಹ ಲಗ್ನದವರು ಅಕಸ್ಮಾತ್ ಏನಾದರೂ ನಿಮ್ಮ ರಾಶಿ ಅಥವಾ ಲಗ್ನ ಎರಡು ಒಂದೇ ಆಗಿದ್ದರೆ, ಸಿಂಹರಾಶಿ ಸಿಂಹ ಲಗ್ನ ಆಗಿದ್ದರೆ ಇನ್ನೂ ತುಂಬ ನಿಮ್ಮ ಆರೋಗ್ಯದ ಕಡೆಗೆ ಹೆಚ್ಚು ಗಮನವನ್ನು ಹರಿಸೋದು ನಿಮಗೆ ತುಂಬ ಮುಖ್ಯ ಆಗುತ್ತೆ ಅಂತ ಹೇಳಿಬಿಟ್ಟು. ಮತ್ತು ಶನಿ ಅಷ್ಟಮಕ್ಕೆ ಬಂದಾಗ ಸಪ್ತಮಕ್ಕೆ ರಾಹು ಬರುವಂಥದ್ದು, ಇನ್ನು ಲಗ್ನದಲ್ಲೇ ಕೇತುವಿನ ಮೂಮೆಂಟ್ ಆಗಿರುತ್ತೆ. ಆ ಟೈಮಲ್ಲಿ ನಿಮ್ಮ ವೈವಾಹಿಕ ಸಂಬಂಧಗಳ ವಿಚಾರದಲ್ಲಿ ಮನಸ್ತಾಪಗಳು ಬರಬಹುದು. ವಿವಾಹಾಕಾಂಕ್ಷಿಗಳಿಗೆ ವಿವಾಹ ಸೆಟ್ ಆಗೋದಕ್ಕೆ ಅವಕಾಶ ಇರುತ್ತೆ. ಯಾಕೆ ಅಂದರೆ 7ನೇ ಮನೆಯಲ್ಲಿ ರಾಹು ಒಂದು ಎಕ್ಸ್ಟರ್ನಲ್ ಹ್ಯಾಪಿನೆಸ್ ಅಂತ ಏನು ಹೇಳ್ತೀವಲ್ಲ, ಮದುವೆ ಅಂತ ವಿಚಾರಗಳನ್ನು ಕೊಡೋದಕ್ಕೆ ಅವನು ಖಂಡಿತವಾಗಿಯೂ ರೆಡಿ ಇರ್ತಾನೆ. ಆದರೆ ತುಂಬ ಕೇರ್ಫುಲ್ಲಾಗಿ ನೀವು ಈ ವರ್ಷ ನಿಮ್ಮ ಲೈಫ್ ಪಾರ್ಟ್ನರ್ನ ಚೂಸ್ ಮಾಡಬೇಕಾಗತ್ತೆ. ಈ ವರ್ಷ ಏನಾದರೂ ನೀವು ಮದುವೆಗೆ ಪ್ಲ್ಯಾನ್ ಮಾಡ್ತಾ ಇದ್ರೆ ಯು ಶುಡ್ ಬಿ ವೆರಿ ಕೇರ್ಫುಲ್ ಅಬೌಟ್ ಚೂಸಿಂಗ್ ಯುವರ್ ಲೈಫ್ ಪಾರ್ಟ್ನರ್ ಅಂತ. ಇನ್ನು ಮುಂದಿನ ರಾಶಿ ಅಂತ ಹೇಳಿದ್ರೆ ಕನ್ಯಾ ರಾಶಿ. ಕನ್ಯಾ ರಾಶಿಯಲ್ಲಿ ಇಷ್ಟು ದಿನ ಕೇತು ರಾಶಿಯಲ್ಲೇ ಇದ್ದು ಅಥವಾ ಲಗ್ನದಲ್ಲೇ ಇದ್ದು ಸ್ವಲ್ಪ ಮಾನಸಿಕವಾಗಿ ಡಿಸ್ಟರ್ಬೆನ್ಸ್ನ ಕೊಟ್ಟಿರಬಹುದು. ಐಹಿಕ ಸುಖಗಳು ಅಂತ ಏನು ಹೇಳ್ತೀವಲ್ಲ, ಎಕ್ಸ್ಟರ್ನಲ್ ಹ್ಯಾಪಿನೆಸ್, ಅದನ್ನು ಕೊಡೋದಕ್ಕೆ ಕೇತು ಹೆಚ್ಚು ರೆಡಿ ಇರೋದಿಲ್ಲ. ಸೊ ಹಾಗಾಗಿ ಸ್ವಲ್ಪ ಈ ವರ್ಷ ಕನ್ಯಾ ರಾಶಿಯವರಿಗೆ ವಿವಾಹದ ವಿಚಾರದಲ್ಲಿ ಕೌಟುಂಬಿಕವಾಗಿ, ಅದರಲ್ಲೂ ಈ ಗಂಡ ಹೆಂಡತಿಯ ನಡುವಿನ ಸಂಬಂಧದ ವಿಚಾರದಲ್ಲಿ ಸ್ವಲ್ಪ ಏರುಪೇರುಗಳನ್ನು ತೊಂದರೆಗಳನ್ನು ಕೊಟ್ಟಿರೋದಕ್ಕೆ ಚಾನ್ಸ್ ಇರುತ್ತೆ. ಮುಂದಿನ ವರ್ಷ 12ನೇ ಮನೆಯಲ್ಲೂ ಕೂಡ ಕೇತು ತುಂಬ ಪಾಸಿಟಿವ್ ರಿಸಲ್ಟ್ಸ್ನ ಕೊಡೋದಕ್ಕೆ ಸಾಧ್ಯ ಇದೆ ಅಂತ ನಾನು ಹೇಳಲ್ಲ. ಬಟ್ ಎಗೈನ್ ನೀವು ಫಾರಿನ್ಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ ಫಾರಿನಲ್ಲಿ ಹೋಗಿ ಸೆಟ್ಲ್ ಆಗೋದಕ್ಕೆ ಈ ವರ್ಷ ನೀವು ಟ್ರೈ ಮಾಡ್ಬೋದು. ಹಾಗೆ ನೀವೇನಾದರೂ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ, ನೀವೇನಾದರೂ ಯಾವುದಾದ್ರೂ ಅನುಷ್ಠಾನಗಳನ್ನು ಮಾಡ್ತಾ ಇದ್ರೆ 12ನೇ ಮನೆಯಲ್ಲಿರುವಂತಹ ಕೇತು ನಿಮಗೆ ಆ ಅನುಷ್ಠಾನಕ್ಕೆ ಬೇಕಾದಂತಹ ಒಂದು ಸಪೋರ್ಟ್ನ ಕೊಡ್ತಾನೆ ಅಂತ ಹೇಳೋದಕ್ಕೆ ನಾನು ಇಲ್ಲಿ ಬಯಸ್ತೀನಿ. ಮತ್ತು ಶನಿನೂ ಕೂಡ 7ನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಎಗೇನ್ ವಿವಾಹದ ವಿಚಾರದಲ್ಲಿ, ಒಂದು ಕುಟುಂಬದ ವಿಚಾರದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಈ ವರ್ಷ ಸ್ವಲ್ಪ ಮದುವೆ ಆಗಬೇಕು ಅಂತ ಇದ್ರೆ ಏಜ್ ಡಿಫ್ರೆನ್ಸ್ ಇರೋವಂಥ ಹುಡುಗ ಸಿಕ್ಕಿಬಿಡೋ ಚಾನ್ಸಸ್ ಇರುತ್ತೆ ಅಥವಾ ಹುಡುಗಿ ಸಿಕ್ಕೋ ಚಾನ್ಸಸ್ ಇರುತ್ತೆ. ಅದ್ರ ಬಗ್ಗೆ ನಿಮ್ಮ ಗಮನ ಇರಲಿ. ಅದನ್ನು ನೋಡಿಕೊಂಡು ನೀವು ಇಫ್ ಇಟ್ ಇಸ್ ಕರೆಕ್ಟ್ ಫಾರ್ ಯು ಅಂದರೆ ನಿಮಗೆ ಪರ್ಫೆಕ್ಟ್ ಆಗಿದೆ ಈ ಮ್ಯಾಚ್ ಅಂತ ಅನ್ಸಿದ್ರೆ ಮಾತ್ರ ಮದುವೆಗೆ ಮುಂದುವರಿಯೋದು ಒಳ್ಳೆಯದು. ಯಾವುದೇ ಅವಸರದ ನಿರ್ಧಾರ ಸಿಂಹರಾಶಿಯವ್ರಿಗಾಗಲಿ ಕನ್ಯಾ ರಾಶಿಯವರಾಗಲಿ ಈ ವರ್ಷ ತಗೊಳ್ಳೋದು ಅಷ್ಟು ಸಮಂಜಸ ಅಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಮುಂದಿನ ರಾಶಿ ಅಂತ ಹೇಳಿದ್ರೆ ತುಲಾ ರಾಶಿ. ತುಲಾ ರಾಶಿಯವರಿಗೆ 5ನೇ ಮನೆಯಲ್ಲಿ ಇಷ್ಟು ದಿನ ಸಂಚಾರ, ಶನಿಯ ಸಂಚಾರ ಇತ್ತು. ಪಂಚಮ ಶನಿ ಕೂಡ ಸ್ವಲ್ಪ ತೊಂದರೆಗಳನ್ನು ಕೊಡೋದಕ್ಕೆ ಚಾನ್ಸಸ್ ಇರುತ್ತೆ. ಇವಾಗ 6ನೇ ಮನೆಗೆ ಶನಿಯ ಸಂಚಾರ ಆದ ನಂತರ ಮಾರ್ಚ್ 29ರ ನಂತರ ಶುಭ ಫಲಗಳನ್ನು ನೀವು ಖಂಡಿತ ಎಕ್ಸ್ಪೆಕ್ಟ್ ಮಾಡಬಹುದು. ಅಂದರೆ ತುಲಾ ರಾಶಿಯವರು ಶುಭ ಫಲಗಳನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಚಾನ್ಸಸ್ ಇರುತ್ತೆ. ಯಾಕೆ ಅಂತ ಹೇಳಿದ್ರೆ ಶನಿ ಅಷ್ಟಮ ಅಂದರೆ 6th ಹೌಸಲ್ಲಿ ತುಂಬ ಒಳ್ಳೆಯ ರಿಸಲ್ಟ್ಸ್ನ ಕೊಡೋದಕ್ಕೆ ಅವಕಾಶ ಇರುತ್ತೆ ಅಂತ. ಇನ್ನು ಗುರುವಿನ ಸ್ಥಾನ ಬಂದು 9ನೇ ಮನೆಗೆ ಮೂವ್ ಆಗ್ತಾನೆ ಮೇ 30ರ ನಂತರ. 9 ತುಂಬ ಶುಭ ಸ್ಥಾನ ಆಗಿರುತ್ತೆ. ಗುರುವಿನ ದೃಷ್ಟಿ 9 ಲಗ್ನದ ಮೇಲೆ ಬಿದ್ದಿರುತ್ತೆ ಅಥವಾ ರಾಶಿಯ ಮೇಲೆ ಬಿದ್ದಿರೋದ್ರಿಂದ 5ನೇ ದೃಷ್ಟಿ ತುಂಬ ಶುಭ ದೃಷ್ಟಿ ಆಗಿರೋದ್ರಿಂದ ನೀವು ಅಂದುಕೊಂಡಂತಹ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯೋದಕ್ಕೆ ಅವಕಾಶ ಇರುತ್ತೆ. ಮತ್ತು ನಿಮ್ಮ ತಂದೆಯವರಿಗೇನಾದರೂ ಆಸ್ತಿಪಾಸ್ತಿಗಳ ವ್ಯಾಜ್ಯ ಇದ್ದರೆ ಅದು ಕ್ಲಿಯರ್ ಆಗೋದಕ್ಕೆ ಅವಕಾಶ ಇರುತ್ತೆ. ಹಾಗೆಯೇ ಅವರಿಗೆ ಎಲ್ಲಿಂದನಾದರೂ ಹಣಕಾಸಿನ ಅನುಕೂಲ ಆಗಬೇಕು ಅಂತಿದ್ರೆ ತಂದೆಯ ಮೂಲಕ ನಿಮಗೂ ಕೂಡ ಕೆಲವು ಅನುಕೂಲಗಳು ಆಗೋದಕ್ಕೆ ಅವಕಾಶ ಇರುತ್ತೆ ಅಂತ. ಇನ್ನು ಮುಂದಿನ ರಾಶಿ ಬಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಚತುರ್ಥದಲ್ಲಿ ಇಷ್ಟು ದಿನ ಅರ್ಧಾಷ್ಟಮ ಅಂತ ಹೇಳ್ತೀವಿ, ಅರ್ಧಾಷ್ಟಮ ಶನಿ ಕೂಡ ಅಷ್ಟೇನು ತುಂಬ ಶುಭ ಫಲಗಳನ್ನು ಕೊಡುವಂಥ ಒಂದು ಸ್ಥಾನ ಏನೂ ಅಲ್ಲ. ಸೊ ಪಂಚಮಕ್ಕೆ ಶನಿಯ ಮೂವ್ಮೆಂಟ್ ಆಗ್ತಾ ಇರುವಂಥದ್ದು. ಪಂಚಮ ಶನಿ ಕೂಡ ನಿಮಗೆ ಸಂತಾನಾಕಾಂಕ್ಷಿಗಳಿಗೆ ಮತ್ತೆ ಸ್ವಲ್ಪ ಡಿಲೇ ಆಗುವಂಥದ್ದು. ಪಂಚಮ ಸ್ಥಾನ ಸಂತಾನದ ಸ್ಥಾನ ಆಗಿರೋದ್ರಿಂದ ಹಾಗೆ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಎಫರ್ಟ್ನ ಅವಶ್ಯಕತೆ ಇರುತ್ತೆ. ತುಂಬ ಎಫರ್ಟ್ ಹಾಕಿ ಓದಬೇಕು. ಯಾಕೆಂದರೆ ಶನಿ ಯಾವಾಗಲೂ ಬಯಸುವಂಥದ್ದು ನಿಮ್ಮ ಎಫರ್ಟ್ನ. ಸೊ ನೀವು ತುಂಬ ಎಫರ್ಟ್ ಹಾಕಿ ಓದಿದಾಗ ಮಾತ್ರ ನಿಮಗೆ ಒಳ್ಳೆ ರಿಸಲ್ಟ್ಸ್ನ ಪಡ್ಕೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಮತ್ತು ಅಷ್ಟಮದಲ್ಲಿ ಗುರು ಏನು ಅಂಥ ಒಳ್ಳೆಯ ರಿಸಲ್ಟ್ಸ್ನ ಕೊಡೋದಿಲ್ಲ. ವೃಶ್ಚಿಕ ರಾಶಿಯವರಿಗೆ ಅಥವಾ ವೃಶ್ಚಿಕ ಲಗ್ನದವರಿಗೆ ಇದು ತುಂಬ ದೊಡ್ಡ ಮಟ್ಟದಲ್ಲಿ ಶುಭ ಫಲಗಳನ್ನು ತಂದು ಕೊಡುವಂತಹ ವರ್ಷ ಅಂತ ನಾನು ಇಲ್ಲಿ ಹೇಳೋದಕ್ಕೆ ಬಯಸೋದಿಲ್ಲ. ಇನ್ನು ಮುಂದಿನ ರಾಶಿ ಬಂದು
ಧನುರಾಶಿ, ಧನುರಾಶಿಗೆ ಸಪ್ತಮ ಸ್ಥಾನಕ್ಕೆ ಗುರುವಿನ ಒಂದು ಸಂಚಾರ ಆಗ್ತಾ ಇರುವಂಥದ್ದು. ಇವರಿಗೂ ಕೂಡ ಮದುವೆಯ ಯೋಗ ಇರುವಂಥದ್ದು ಅಂತ ಧನುರಾಶಿಯವರಿಗೆ. ಯಾಕೆಂದರೆ ಸಪ್ತಮದಲ್ಲಿ ಗುರು ಏನಾದರೂ ಇನ್ಫ್ಲೂಯೆನ್ಸ್ ಮಾಡಿದಾಗ ಮದುವೆ ಆಗುತ್ತೆ ಅಂತ ನಾವು ಖಂಡಿತವಾಗ್ಲೂ ಹೇಳೋದಕ್ಕೆ ಚಾನ್ಸ್ ಇರುತ್ತೆ. ಮತ್ತು ಚತುರ್ಥ ಸ್ಥಾನಕ್ಕೆ, ತೃತೀಯದಿಂದ ಚತುರ್ಥಕ್ಕೆ ಮೂವ್ ಆಗ್ತಾ ಇರುವಂಥದ್ದು. ಅದರಲ್ಲೂ ಏನಾದರೂ ನೀವು ಮಾರ್ಚಿಂದ ಮೇ ನಡುವೆ ಮದುವೆಗೆ ಅಂತ ಪ್ರಯತ್ನ ಪಡ್ತಾ ಇದ್ರೆ ಇದರ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕೆಂದರೆ ಶನಿ ಕೂಡ ಶುಭ ಫಲಗಳನ್ನು ಕೊಡ್ತಿರ್ತಾನೆ, ಗುರು ಕೂಡ ಶುಭ ಫಲಗಳನ್ನು ಕೊಡ್ತಿರ್ತಾನೆ. ಹಾಗಾಗಿ ವಿವಾಹಾಕಾಂಕ್ಷಿಗಳಿಗೆ ಇದು ಒಳ್ಳೆಯ ವರ್ಷ ಅಂತ ಹೇಳ್ಬಹುದು. ಬಟ್ ಅಗೈನ್ ತಂದೆಯ ಜೊತೆ ಮನಸ್ತಾಪ ಬರಬಹುದು. ಹಾಗೆಯೇ ಸಂತಾನಕ್ಕೆ ಮತ್ತು ವಿದೇಶದಲ್ಲಿ ಹೋಗಿ ವಿದ್ಯಾಭ್ಯಾಸ ಮಾಡ್ತಾ ಇರೋರಿಗೆ, ಮಾಡಬೇಕು ಅಂತ ಅನ್ಕೊಂಡಿರೋರಿಗೆ ಇದು ಸ್ವಲ್ಪ ಕಿರಿಕಿರಿಗಳನ್ನು ತಂದು ಕೊಡುವಂಥ ವರ್ಷ ಅಂತ ಹೇಳ್ಬೋದು. ಇನ್ನು ಮುಂದಿನ ರಾಶಿ ಬಂದು ಮಕರ ರಾಶಿ. ಮಕರ ರಾಶಿಯವರಿಗೆ ದ್ವಿತೀಯ ಸ್ಥಾನದಲ್ಲಿದ್ದಂತಹ ಶನಿ ತೃತೀಯ ಸ್ಥಾನಕ್ಕೆ ಹೋಗ್ತಾನೆ. ಅಂದರೆ ನಾವಿವಾಗ ಸಾಡೆ ಸಾತಿ ಅಂತ ಏನು ಹೇಳ್ತೀವಲ್ಲ, ಸಾಡೆ ಸಾತಿ ಮುಗಿಯುವಂಥ ವರ್ಷ ಅಂತ. ಸಾಡೆ ಸಾತಿ ಮುಗಿಯುವಂಥ ವರ್ಷ ಈ ವರ್ಷ. ನಿಮ್ಮ ರಾಶಿಯನ್ನು ಬಿಟ್ಟು ಮುಂದಿನ ಮನೆಗೆ ಅಂದರೆ ಕುಂಭದಲ್ಲಿ ಇಷ್ಟು ದಿನ ಇದ್ದಿದ್ದು ಲಾಸ್ಟ್ ಸ್ಟೇಜ್ ಸಾಡೆ ಸಾತಿನಲ್ಲಿ ಅದು ಕೂಡ ಮುಗಿಯುತ್ತೆ ಅಂತ. ಶನಿ ಮೀನರಾಶಿಗೆ 29ನೇ ತಾರೀಕು ಮೂವ್ ಆದ ನಂತರ ಅದು ಕೂಡ ಒಂದು ನಿಮ್ಗೇನು ತೊಂದರೆ ಇದೆ ಅದು ಕೂಡ ಫಿನಿಶ್ ಆಗುವಂಥದ್ದು, ಮುಗಿಯುವಂಥದ್ದು. ಸೊ ಶನಿ ಒಳ್ಳೆಯ ಫಲಗಳನ್ನು ಕೊಡ್ತಾನೆ. ಬಟ್ ಅಷ್ಟಮದಲ್ಲಿ ಗುರು ಅಂಥ ಶುಭ ಫಲಗಳನ್ನು ಕೊಡದೇ ಇದ್ದರೂ ಲಾಂಗ್ ಟರ್ಮ್ ಲೋನ್ಗಳನ್ನೇನಾದರೂ ನೀವು ಟ್ರೈ ಮಾಡ್ತಿದ್ದೆ ಅಂದರೆ ಮನೆ ತೊಗೊಳ್ಬೇಕು ಅಥವಾ ಯಾವುದಾದ್ರೂ ದೊಡ್ಡ ವೆಹಿಕಲ್ ತೊಗೊಳ್ಬೇಕು, ಲೋನ್ ಮಾಡಬೇಕು ಅಂತ ಏನಾದರೂ ಮಕರ ರಾಶಿಯವರು ಅಂದ್ಕೊಂಡಿದ್ರೆ ಈ ವರ್ಷ ಟ್ರೈ ಮಾಡಿ. ಯಾಕೆಂದರೆ ಗುರು ನಿಮಗೆ ಲೋನ್ ಸ್ಯಾಂಕ್ಷನ್ ಮಾಡೋದಕ್ಕೆ ಏನು ಬೇಕೋ ಆ ಪ್ರೊಸೀಜರ್ ಈಸಿಯಾಗಿ ಆಗೋ ಥರ ಮೇ 14ರ ನಂತರ ಶುಭವನ್ನು ತಂದು ಕೊಡ್ತಾನೆ. ಆ ರೀತಿಯಲ್ಲಿ ಅಂದರೆ ನಾವು ಎಲ್ಲವನ್ನೂ ನೆಗೆಟಿವ್ ಸೈಡ್ನಲ್ಲೇ ನೋಡಬಾರ್ದು. ಸೊ ಆ ಗ್ರಹ ಆ ಮನೆಯಲ್ಲಿರೋದ್ರಿಂದ ಯಾವ ರೀತಿಯ ಶುಭ ಫಲಗಳನ್ನು ಕೊಡಬಹುದು ಅನ್ನೋದನ್ನು ನೋಡಿಕೊಂಡು ನಮ್ಮ ವರ್ಷವನ್ನು ಪ್ಲ್ಯಾನ್ ಮಾಡಿಕೊಂಡಾಗ ನಾವು ಇನ್ನೂ ಸ್ಮೂತಾಗಿ ಇಯರ್ನ ಫಿನಿಶ್ ಮಾಡಬಹುದು ಅಂತ ಹೇಳ್ಬಿಟ್ಟು. ಇನ್ನು ಮುಂದಿನ ರಾಶಿ ಬಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಸಾಡೆ ಸಾತಿ ಇನ್ನೂ ಮುಗಿದಿಲ್ಲ, ಫೈನಲ್ ಸ್ಟೇಜು. ಸೊ ಸಾಡೆ ಸಾತಿಯನ್ನು ನಾನು ತುಂಬ ದೊಡ್ಡ ಮಟ್ಟದಲ್ಲಿ ಹೈಪ್ ಮಾಡಲ್ಲ. ಯಾಕೆಂದರೆ ನಿಮ್ಮ ಜನ್ಮ ಜಾತಕ, ನಿಮ್ಮ ದಶಾಭುಕ್ತಿಗಳು, ನಿಮ್ಮ ವರ್ಗ ಕುಂಡಲಿಗಳು ಇವೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ನೋಡ್ದೇನೆ ನಾನು ಬರೀ ಸಾಡೆ ಸಾತಿಯನ್ನು ನೋಡ್ಕೊಂಡು ಹೇಳೋದು ತುಂಬ ದೊಡ್ಡ ಮಟ್ಟದಲ್ಲಿ ತಪ್ಪಾಗುತ್ತೆ. ಬಟ್ ಜನರಲ್ ಪ್ರೆಡಿಕ್ಷನ್ಸ್ ಇದು. ಜನರಲ್ ಪ್ರೆಡಿಕ್ಷನಲ್ಲಿ ಶನಿ ಸಾಡೆ ಸಾತಿನಲ್ಲಿ ಇರೋದ್ರಿಂದ ನಿಮಗೆ 2ನೇ ಮನೆ ಆಗುತ್ತೆ. ಹಣಕಾಸಿನ ವಿಚಾರದಲ್ಲಿ ಕುಂಭರಾಶಿಯವರಿಗೆ ಸ್ವಲ್ಪ ಕಿರಿಕಿರಿ ಇರುತ್ತೆ, ಕುಟುಂಬದಲ್ಲಿ ಕಿರಿಕಿರಿಗಳನ್ನು ಅನುಭವಿಸೋದಕ್ಕೆ ಚಾನ್ಸ್ ಇರುತ್ತೆ. ಹಾಗೆಯೇ ಇಲ್ಲೂ ಕೂಡ ವಿವಾಹಾಸಕ್ತರಿಗೆ, ಕುಂಭರಾಶಿಯ ವಿವಾಹಾಸಕ್ತರಿಗೆ ರಾಹು ಲಗ್ನದಲ್ಲೇ ಅಥವಾ ರಾಶಿಯಲ್ಲೇ ಇರೋದ್ರಿಂದ ವಿವಾಹಕ್ಕೆ ಯೋಗ ಇರುತ್ತೆ. ಆದರೆ ಅಗೈನ್ ಯು ಶುಡ್ ಬಿ ಕೇರ್ಫುಲ್ ಅಂತ, ತುಂಬ ಕೇರ್ಫುಲ್ ಆಗಿ ಲೈಫ್ ಪಾರ್ಟ್ನರ್ನ ಚೂಸ್ ಮಾಡಬೇಕಾಗುತ್ತೆ. ಯಾಕೆಂದರೆ ರಾಂಗ್ ಡಿಸಿಷನ್ಸ್ ತಗೊಳ್ತೀವಿ, ಒಂದು ಇಲ್ಯೂಷನ್ ಕ್ರಿಯೇಟ್ ಮಾಡ್ತಾನೆ ರಾಹು. ಹಾಗಾಗಿ ರಾಂಗ್ ಡಿಸಿಷನ್ಸ್ನ ತಗೊಳ್ಳೋದಕ್ಕೆ ಅವಕಾಶ ಇರುತ್ತೆ. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್ ಅಂತ ಮತ್ತೊಮ್ಮೆ ಹೇಳೋದಕ್ಕೆ ನಾನು ಇಲ್ಲಿ ಬಯಸ್ತೀನಿ. ಮತ್ತು ಮುಂದಿನ ರಾಶಿ ಅಂತ ಹೇಳಿದ್ರೆ ಮೀನರಾಶಿ. ಮೀನರಾಶಿಯವರಿಗೆ ಮಾರ್ಚ್ನಲ್ಲಿ ಶನಿಯ ಸಂಚಾರ ರಾಶಿಗೆ. ಸೊ ಇಲ್ಲಿ ಸಾಡೆ ಸಾತಿಯ 2ನೇ ಸ್ಟೇಜಿಗೆ ಮೀನರಾಶಿಯವರು ಒಳಗಾಗ್ತಾರೆ. 12ನೇ ಮನೆಗೆ ರಾಹುವಿನ ಸಂಚಾರ. ಇದು ಕೂಡ ಏನು ಶುಭ ಸಂಚಾರ ಅಂತ ಹೇಳೋದಿಲ್ಲ. ಬಟ್ ಅದೇ ಅಗೈನ್ ನೀವು ಏನಾದರೂ 12ನೇ ಮನೆಯನ್ನು ನಾವು ಲಾಸಸ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಚೀಟಿಂಗ್ಸ್ ಆಗಬಹುದು, ಯಾವುದೇ ರೀತಿಯ ಚೀಟಿಂಗ್ಸ್, ಹಣಕಾಸಿನ ವಿಚಾರದಲ್ಲಿ ಚೀಟಿಂಗ್ಸ್ ಆಗಬಹುದು. ಆದರೆ ವಿದೇಶಕ್ಕೆ ಹೋಗಬೇಕು ಅಂತ ಇರೋರಿಗೆ ಮಾತ್ರ ಇದು ಶುಭ ಫಲಗಳನ್ನು ತಂದು ಕೊಡುತ್ತೆ ಅಂತ. ಯಾಕೆಂದರೆ 12th ಹೌಸಲ್ಲಿ ರಾಹು ಒಳ್ಳೆ ರಿಸಲ್ಟ್ಸ್ನ ಅಥವಾ 12th ಹೌಸಿಂದ ಅಂದರೆ ವಿದೇಶದಿಂದ ಇನ್ಕಮ್ ಮಾಡ್ಕೊಳ್ಳೋದಕ್ಕೆ ಇದು ಶುಭ ಫಲಗಳನ್ನು ತಂದು ಕೊಡುವಂಥ ಒಂದು ಸಂಚಾರ ಅಂತ ಹೇಳ್ಬೋದು. ಇನ್ನು 6ನೇ ಮನೆಗೆ ಕೇತುವಿನ ಸಂಚಾರವನ್ನು ಒಂದು ಮಟ್ಟಿಗೆ ಪಾಸಿಟಿವ್ ಆದಂತಹ ರಿಸಲ್ಟ್ ಕೊಡುವಂಥದ್ದು. ಅಂದರೆ ಈ ಕೋರ್ಟು ಕಚೇರಿ ವ್ಯಾಜ್ಯಗಳೇನಾದರೂ ಇದ್ದರೆ ಮೀನರಾಶಿಯವರಿಗೆ ಅದನ್ನು ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಆಗಬಹುದು ಅಂತ ಹೇಳೋದಕ್ಕೆ ಬಯಸ್ತೀನಿ. ಸೊ ಇದಾಗಿತ್ತು ಈ ವರ್ಷದ 2025ನೇ ಇಸ್ವಿಯ 12 ರಾಶಿಗಳ ರಾಶಿ ಭವಿಷ್ಯ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಮ್ಮೆ ಎಲ್ಲರಿಗೂ 2025ನೇ ಇಸ್ವಿಯ ಹಾರ್ದಿಕ ಶುಭಾಶಯಗಳು. ನಮಸ್ಕಾರ.